from different parts of the world, the most important people, the most elite class, the knowledgeable students, they want to come and study here in Nalanda. 16,000 ಮೈಲಿ ದೂರದಿಂದ ಹುಯೆನ್ ಸಾಂಗ್ ಬರ್ತಾನೆ. ನಾವು ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಸಾಕಷ್ಟು ಜನ ವೆಸ್ಟರ್ನ್ ಸ್ಕಾಲರ್ಸು ಇದ್ರ ಬಗ್ಗೆ ಬರ್ದಿದ್ದಾರೆ. ತುಂಬಾ ಜನ ವೆಸ್ಟರ್ನ್ ಸ್ಕಾಲರ್ಸ್ ಇದ್ರ ಬಗ್ಗೆ ಬರ್ದಿದ್ದಾರೆ. ಅವರು ಇಲ್ಲಿ ಬಂದಿದ್ದು ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಅವರೆಲ್ಲರೂ ಹೇಳೋದೇನು ಅಂದ್ರೆ, ಆ ಕಾಲದಲ್ಲಿ ಒಂದು ನಾಣ್ಣುಡಿ ಇತ್ತಂತೆ. ದೇರ್ ವಾಸ್ ಅ ಸೇ, ಐ ಬಿಲೀವ್ ಎವ್ರಿಬಡಿ ವಾಸ್ ಟೆಲಿಂಗ್, ಇಫ್ ಯು ಆರ್ ಫ್ರಮ್ ಇಂಟೆಲಿಜೆಂಟ್ ಫ್ಯಾಮಿಲಿ ಫ್ರಮ್ ಚೈನಾ or from Korea or from Japan, they used to tell, go west young man. ಯಾರಾದ್ರೂ ಒಬ್ಬ ಯುವಕ ಹುಟ್ಟಿದಾನೆ, ಅವನು ಬುದ್ಧಿವಂತನಾಗಿದ್ದಾನೆ, ಅವನಿಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಅವನಿಗೆ ದೇಹ ಬಲ ಇದೆ ಅಂದ್ರೆ ನೀನು 16,000 ಮೈಲಿಗಳ ದೂರ ದಾಟಿ ಹಲವಾರು ಪರ್ವತಗಳನ್ನ, ಹಿಮವತ್ ಪರ್ವತಗಳನ್ನ, ಮರಳುಗಾಡನ್ನ, ಡೆಸರ್ಟ್ಸ್, they were crossing all this and they were coming to Nalanda. ನೀನ್ ಇದನ್ನೆಲ್ಲ ದಾಟಿ ನಳಂದಾಕ್ಕೆ ಹೋಗು, ನಳಂದಾದಲ್ಲಿ ಅಧ್ಯಯನ ಮಾಡ್ಕೊಂಡ್ ಬಾ. ಯಾಕೆಂದ್ರೆ ನಳಂದಾದಲ್ಲಿ ಯಾರು ಅಧ್ಯಯನ ಮಾಡಿರ್ತಾರೋ, ನಳಂದಾದಲ್ಲಿ ಯಾರು ಸ್ಟೂಡೆಂಟ್ ಆಗಿ ಅವರು ಸರ್ವಿಸ್ ಮಾಡಿರ್ತಾರೋ, ಅವರು ಇಡೀ ವಿಶ್ವದಲ್ಲೇ ಪ್ರಖ್ಯಾತಿಯನ್ನ ಪಡೆದಿದ್ರು. ದೇರ್ ವಾಸ್ ಎ ಗ್ರೇಟ್ ನೇಮ್ ಫಾರ್ ಎನಿಬಡಿ who had their studenthood here in Nalanda. ಅದು ತುಂಬಾ ಸ್ಪಷ್ಟವಾಗಿ ತೋರಿಸುತ್ತೆ. ಬರೀ ವಿದ್ಯಾರ್ಥಿಯಾಗಿ ನಳಂದಾದಲ್ಲಿ ಇದ್ರು ಅಂದ್ರೆ ಸಾಕು, ವಿದ್ಯಾರ್ಥಿಯಾಗಿ ನಳಂದಾವನ್ನ ಎಂಟ್ರಿ ಮಾಡೋದೇ ಬಹಳ ಕಷ್ಟ ಇತ್ತಂತೆ. ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬಹಳ ಕಷ್ಟ ಇತ್ತಂತೆ. ವಿ ಕಮ್ ಟು ನೋ, ನಾವು ನಳಂದಾವನ್ನ ಅಧ್ಯಯನ ಮಾಡ್ಲಿಕ್ಕೆ ಹೋದ್ರೆ ಅಥವಾ ನಳಂದಾವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಹೋದ್ರೆ, ನಳಂದ ವಿಶ್ವವಿದ್ಯಾಲಯದ ಹೊರಭಾಗದಲ್ಲಿ ಹಲವಾರು ಸಂಘಾರಾಮಗಳಿದೆ, ಹಲವಾರು ವಿಹಾರಗಳಿದೆ. ಅದೆಲ್ಲಾ ಜಾಗಗಳಲ್ಲಿ ಚಿಕ್ಕ 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 ಟ್ಯೂಷನ್ ಸೆಂಟರ್ಸ್ ತರ ಇತ್ತು. ಇವತ್ತು ನಾವು ದೊಡ್ಡ ದೊಡ್ಡ ಪರೀಕ್ಷೆಗಳನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಹೇಗೆ ಟ್ಯೂಷನ್ ಹೋಗಿ ರೆಡಿಯಾಗಿ ಆ ಪರೀಕ್ಷೆನ ಕ್ರ್ಯಾಕ್ ಮಾಡ್ತೀವೋ, ಹಾಗೆ ಈ ನಳಂದ ಸುತ್ತ ಇದ್ದಂತಹ ಹಲವಾರು ವಿಹಾರಗಳು, ಹಲವಾರು ಸಂಘಾರಾಮಗಳು, ಹಲವಾರು ಆಚಾರ್ಯ ಶಾಲೆಗಳು, ಇವೆಲ್ಲವೂ ಸಹ ನಳಂದಾಗೆ ವಿಶ್ವವಿದ್ಯಾಲಯದ ಒಳಗಡೆ ಎಂಟ್ರಿ ತಗೊಳ್ಳಿಕ್ಕೆ ಮಕ್ಕಳಿಗೆ ಎಂಟ್ರೆನ್ಸ್ಗೆ ರೆಡಿ ಮಾಡ್ತಾ ಇದ್ರಂತೆ. therefore they used to come from different parts of the world. They were coming from Korea, from Japan, from other parts of Southeast Asia, whether it is from Ceylon, Java, Malaya. They were also coming from Afghanistan. They were coming from different parts of Central Asia just to study here in Nalanda, because Nalanda was recognized as the center of all innovative knowledge, center of science. The healing methods, the methods of basic Ayurveda, the methods of understanding and using herbs was first taught here in Nalanda. ಇದನ್ನೆಲ್ಲವನ್ನೂ ಸಹ ಬೌದ್ಧ ಭಿಕ್ಷುಗಳು ಹಾಗೂ ಅಲ್ಲಿದ್ದಂತಹ ಸಾವಿರಾರು ಜನ ಟೀಚರ್ಸು ಅದನ್ನ ಪಾಠ ಮಾಡ್ತಾ ಇದ್ರು. ಹಾಗಾಗಿ ಆ ಜ್ಞಾನ ಅಥವಾ ಅದನ್ನ ಪಡ್ಕೊಳ್ಬೇಕು ಅನ್ನೋಂಥ ಹಂಬಲದಿಂದ, ಇಟ್ ವಾಸ್ ದ ಗ್ರೇಟ್ ಡಿಸೈರ್ ಟು ಕಮ್. ಹಾಗಾಗಿ ಆ ಹಂಬಲದಿಂದ ಈ ಜ್ಞಾನವನ್ನ ಪಡ್ಕೊಳ್ಬೇಕು, ಅತ್ಯಂತ ಶ್ರೇಷ್ಠವಾದಂತಹ ಈ ಜ್ಞಾನವನ್ನ ಪಡ್ಕೊಳ್ಬೇಕು ಅನ್ನೋಂಥ ಆಸೆಯಿಂದ ಸಾವಿರಾರು ಮೈಲಿಗಳ ದೂರ ಹಲವಾರು ಮರಳುಗಾಡುಗಳನ್ನ, ಪರ್ವತಗಳನ್ನ ದಾಟ್ಕೊಂಡು ನಳಂದ ಮಹಾವಿಹಾರಕ್ಕೆ ಓದ್ಲಿಕ್ಕೆ ಅಂತ ಬರ್ತಾ ಇದ್ರು.